ಹಾಕ್ತೀವಿ ನನಗೆ ಗಿಡ ಚೆನ್ನಾಗ್ಬಿಟ್ಟು ಹಂಗಾಗ್ಬಿಡು ನೀರಿಂದ ಸಮಸ್ಯೆ ಹೋಗ್ತೀವಿ. ಗೊಬ್ಬರ ಕೇಳಲ್ಲ, ನೀರು 24 ಗಂಟೆ ಇತ್ತು ಏನೂ ಆಗಲ್ಲ. ಮೈನ್ ನೀರು ನೀರು ನೋಡಿ ನಮ್ಗೆ ಇಷ್ಟಕ್ಕೆ ಸಾಕು. ಎರಡು ಕೊಡ್ತೇವೆ ಇವತ್ತು ಬೆಳೆ ಎಲ್ಲ ಡ್ರಿಪ್ ನೀರು ಮಾಡೋದು. ಇಷ್ಟು ಬಂದರೆ ಎಷ್ಟು ಬಿಟ್ಟಿದೆಯಾ? 500 ಎಲ್ಲಿ ಕಮ್ಮಿ ಅಲ್ಲ ಗ್ಯಾಪ್ ಬಿಡಲ್ಲ. ಇಷ್ಟು ನೀರಂತೂ ಕರೆಂಟ್ ಇದ್ದ ಬರುತ್ತೆ. ಡ್ರಿಪ್ ಎಷ್ಟು ಆಯ್ತು ಎಷ್ಟು ಆಚೆಗಳು ಉಳಿಸ್ಕೊಬೋದು. 2000 ಆಗಲ್ಲ ಬಿಡೋದು. ಬೆಳಿಬೋದಂತ ಹೇಳ್ತಿರಲ್ಲ. ನೀರು ಬರ್ತೈತೆ, ಈ ನೀರು ತಾನೇ ಏನು ಅಲ್ಲ. ಈಗ ನಮ್ಮ ದೇವರು ಅವರನ್ನೇ ಆಲೆ ಎಷ್ಟು ತೆಗಿತೀವಲ್ಲ. 1040 ಅಡಿ, 980 ಅಡಿ, 600 ಅಡಿ, 100 ಬೋರು ಎಲ್ಲ ಧೂಳೆ. ನೀರು ಹಂಗೆ ಬಂದಿಲ್ಲ ಸರ್, ಇದು ಹಿಂಗೆ ಬಂದಿರ ನೀರು. ಅದನ್ನು ಚೆಕ್ ಮಾಡೇ ಇದು ಮಾಡಿದ್ದು. ಮುಂಚೆನೇ ಹೇಳ್ದೆ ಜಾಬ್ಕನ್ನು ಬಂದಾಗ ಆಮೇಲೆ ಪಾಯಿಂಟ್ ಅಲ್ಲಾಗಿತ್ತು, ಅದು ಫೈನಲ್ ಆಗಿತ್ತು ಹತ್ತತ್ರ. ಯಾಕೋ ನೋಡಿದಾಗ ಇಲ್ಲಿ ಚೆನ್ನಾಗೈತೆ, ಇದಕ್ಕೂ ಅದಕ್ಕೂ ಕಲೆಕ್ಷನ್ ಏನಾಯ್ತು ಅಂತ ಒಂದು ಸ್ವಲ್ಪ ಅನ್ನಿಸ್ತು ನನಗೆ. ಆವಾಗ ಬಂದು ತಿರುಗಿ ಇನ್ನೊಂದು ದಿವಸ ಬಂದ್ವಿ, ಚೆಕ್ ಮಾಡಿದಾಗ ಕರೆಕ್ಟಾಗಿದ್ದು. ಅಲ್ಲಿಗೆ ಕರ್ಕೊಳತ್ತು, ಆ ಪಾಯಿಂಟ್ಗೆ ಕರ್ಕೊಳತ್ತು. ಅಲ್ಲಿ ಸ್ವಲ್ಪ ಡೌಟ್ ಇತ್ತು ಹೆಚ್ಚು ಕಡಿಮೆ. ಆ ಡೌಟ್ ಇದಕ್ಕೋಸ್ಕರ ಇದಕ್ಕೆ ನೋಡೋಣ ಅಂತ ಬಂದಿದ್ದು. ಇನ್ನೊಂದು ಈಗ ಇಷ್ಟಾರ ಒಂದು ಐತಿ ಇಲ್ಲಿ ಹೆವಿ ನೀರು. ಅದೇ ಹೇಳ್ದನಲ್ಲ, ಅದು 580 ಚೆನ್ನಾಗಿರ್ಬೋದು, ಇಲ್ದನೂ ಇರ್ಬೋದು. ಬಟ್ ಇದು ಗ್ಯಾರಂಟಿ ನೀರು ಅಂತ ಅನ್ಸೋವತ್ತಿಗೆ ಇದನ್ನು ನಾನು ಪಾಯಿಂಟ್ ಹೇಳಿದ್ದು. ಇಲ್ಲೊಂದು ಐತಿ ಇನ್ನೊಂದು ಪಾಯಿಂಟು ಲಿಂಕ್, ಅದನ್ನು ಹಾಂ ಇಲ್ಲ ಸೇಮ್. ಈಗ ಏನಾಗ್ತೈತೆ ಅಂದರೆ ಲೈನ್ ಹಿಡಿತೀವಲ್ಲ ನಾವು, ಹಿಂಗೆ ಹೋಗೈತೆ ಈ ಕಡೆಯಿಂದ ಅಂತ, ಆಗ ಆ ಲೈನ್ನಾಗೆ ಇರೋದು. ಅದು ಇನ್ನೂ ಹಿಂಗೆಲ್ಲ ನೀರು ಬಿಟ್ಟಿದ್ದು ನೋಡ್ಬೇಕಾಯ್ತು. ಅದು ತಾಕಿನ ಒಳಗೆ ತಾಕತ್ತು ಹಾಂ, ತಾಕತ್ತಿ ಮೇಲೆ ಐತೆ ನೀರಿಲ್ಲ. ಈಗ ತಾಕತ್ತಿಗೆ ಸರಿಯಾಗಿ ಈಗ ನೀರು ಇದು ಹೋಗ್ಬಿಟ್ರೆ. ನಂದೇನು ಇವಾಗ ಕುರಿ ಗೊಬ್ಬರ ಅದನ್ನು ಹಾಕಿರೋದು, ನಾನೇನು ಗೌರ್ಮೆಂಟ್ ಗೊಬ್ಬರ ಯಾವುದೂ ಹಾಕಿಲ್ಲ. ಬರೀ ಇದು ಜೀವಾಮೃತ, ಗೋಮೃತ, WBC ಅಂತ ಹಿಂಗೆ ಬಿಟ್ಕೊಂಡು ಬಂದಿದ್ದೀನಿ. ಅದು ಗಿಡ ಪರವಾಗಿಲ್ಲ, ಸುಮಾರು ಕಾಣ್ತಾವೆ. ಅದು ಚೆನ್ನಾಗಿದ್ದಾವೆ. ನಾನು ಹೇಳ್ತಲ್ಲ, ಇದು ಹಿಂಗೈತಲ್ಲ, ಕರೆಕ್ಟಾಗಿ ನೀರು ಗುಣಿಸಿದ್ರೆ ಅದು ಹಂಗಿರ್ತಿಲ್ಲ. ಹಬ್ಬಕ್ಕೆ ಬಂದ್ಬಿಡ. ನೀನು ಗೊಬ್ಬರ ಕೇಳಲ್ಲಪ್ಪ, ನೀನು ನೀರು ಅರ್ಕೆ ಒಳಗೆ ಎಷ್ಟು ಅದು ತಂಪಾಗಿರುತ್ತೆ ಹಂಗೆ ಇರುತ್ತೆ. ಇದು ಎಷ್ಟನೇ ಬೋರು ಸರ್? ಇದು ಎಷ್ಟನೇ ಬೋರ್? ಇದು ಇಲ್ಲಿ 3, ಇದು 4, 5ನೇ ಬೋರು. 5ನೇ ಬೋರಾ? ಇದು ಫೇಲ್ ಆಗಿ ಹೋಗಿದ್ದಾವೆ. ಇದ್ರಾಗ 1.5 ಇಂಚಷ್ಟು ನೀರು ಬರ್ತಿತ್ತು. 3 ಫೇಲು, ಅದ್ರ ಒಂದ್ರಾಗೆ ಒಂದು ಸ್ವಲ್ಪ ಬರ್ತಿದೆ. ಇದು ಸ್ವಲ್ಪ ಇದಾಗಿದೆ ನಮಗೆ. ಇಷ್ಟಂತೂ ಏನು ಬರ್ತಾಯಿತ್ತು, ಇಷ್ಟು ನೀರಂತೂ ಕರೆಂಟ್ ಇರೋವರೆಗೂ ಬರುತ್ತೆ. ಮತ್ತೆ ಖುಷಿ ಸಾನೆ. ಹೇಳಿದ್ರಲ್ಲ ಸರ್, ನಮಗೆ ದೇವರು ಅಂತಂದಲ್ಲ, ಹೆಂಗೆ ನಮಗೆ ದೇವರು ಅದೇ 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 ಇಲ್ಲಿ ನಾವು ಹೇಳ್ತಿದ್ವಿ, ಅವ್ರು ನಮ್ಮ ದೇವ್ರ ಬರೋ, ನಾವು ಅವ್ರನ್ನ ತೋರಿಸಿದ್ವಿ. ಮ್ಯಾಲಿದ್ದಾನೆ ಅವನು ಸರ್, ನಮ್ಮನ್ನು ಕೈ ಕಾಪಾಡೋನು, ನಿಮ್ಮನ್ನು ಕಾಪಾಡೋನು ಅವನು. ನೀವು ಅದೊಂದು ಮಾಡಿ ನಮ್ಮ ಹುಡುಗರಿಗೆ ಒಂದು ಇದನ್ನು ಮಾಡೋದು ಸಕ್ಸಸ್ ಆದರೆ ಮಾಡೋಣ ಬಿಡ್ರಿ.
ಈಗ 100ಕ್ಕೆ 100 ಭಾಗ ಶ್ರಮ ಹಾಕೋಣ, ನಾವು ಅವನ ಮೇಲೆ ಹಾಕೋಣ, ಅವನೇ ತಾನೇ ಕೊಡೋದು. ಹೋಗ್ಯದು. ನನಗಂತೂ ಅವತ್ತು ನೋಡಿದಾಗ ವೀಡಿಯೋ ಕಳಿಸಿದ್ರಲ್ಲ, ಇಷ್ಟು ಅನ್ನಿಸ್ಲಿಲ್ಲ ನನಗೆ. ಚೆನ್ನಾಗೇ ಬರ್ತೈತೆ, ತೊಂದರೆ ಇಲ್ಲ. 2 ಇಂಚ್ ಬರ್ತಾಯ್ತು ನೀರು. ನೀರು ಹೊಡೆದ್ಮೇಲೆ ಅದೇನಾದರೂ ಇದಾಗಿದೆ, ಸೀಪೇಜ್ ಆಗಿರುತ್ತೆ ಏನೋ ಓಪನ್ ಆಗ್ತಾವ ಅಂತ. ಎಲ್ಲಿಗೆ ನೀರು ಹೊಡಿತಿದ್ವಿ. ಅಲ್ಲಲ್ಲ, ನಾನೇ ಹೇಳಿದ್ದು ನಿಲ್ಲಿಸ್ಬೇಡ್ರಿ, ಒಟ್ಟು ನೀರು ಹೊಡೀರಿ. ನೀರು ಹಸಕ್ಕೆ ಹೊಡಿತೆ, ತಿರುಗಿದಾಕೆ ಬರುತ್ತೆ. ಇಲ್ಲ, ಅದ್ರಗಳು ಬರಲ್ಲ, ಡ್ರೈ ಆಗ್ಬಿಡುತ್ತೆ ಅದು. 380 ಅಡಿಗೆ ಇದೇ ಲೈನ್ ಇಳಿಬೇಕಲ್ಲ, ಅದು ಅಲ್ಲಿಗೆ ಹೋಗಿರೋ ನೀರು. ಅದು ಎಲ್ಲೆಲ್ಲ ಒಟ್ಟು ನಮ್ಗೆ ಇಂಪ್ರೂವ್ ಆಗಂಟ್ರೆ ಸಾಕು, ಅಲ್ಲಕ್ಕೆ ಹೋಗೋಣ ಅವೇ ಬರ್ಲೇಳಿ ಇಂಪ್ರೂವ್ ಪ್ರಚಾರ ಬರ್ಲೇಳು. ಅಲ್ಲಿಗೆ ಒಂದು ಇದು ಮಾಡ್ಕೊಳ್ರಿ, ಒಂದು ಕೃಷಿ ಹೊಂಡ ಮಾಡ್ಕೊಳ್ರಿ. ಇಲ್ಲ, ಇಲ್ಲಿಂದಾನೆ ತಗೊಂಡು ಹೋಗ್ತಾ ಇದ್ದೀವಿ. ಹ್ಞೂ, ಅಲ್ಲಿ ಮೇಲೆ ಐತಲ್ವಾ, ಹ್ಞೂ, ಅದಕ್ಕೆ ಬಿಡ್ರಿ. ತಗೊಂಡು ಹೋಗ್ತಾ ಇದ್ದೀವಿ. ಇದೇನಿಲ್ಲಣ್ಣ, ಇವರು ಒಂದು ಸೋಲಾರ್ ಹಾಕ್ಕೊಂಬಿಟ್ರೆ 8 ರಿಂದ 10 ಗಂಟೆ ಇದ್ರಾಗ ಅರ್ಧ ನೀರೇ ಬರಲಿ, ಡಂಪ್ ಮಾಡ್ಕೊಂಡ್ರೆ ಸಾಕು. ಸರಿ ಸರ್, ನಮಗೂ ಖುಷಿ ಆಯ್ತು ಅವತ್ತು. ಹಾಂ ಅಲ್ವಾ, ಏನೋ ರೈತರು ಚೆನ್ನಾಗಿದ್ದರೆ ಸಾಕು. ನೆನ್ನೆ ಪಾಯಿಂಟ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸಿಗಿ ಹೀಗೆ ಬಂದಿದ್ದು. ಅವಾಗಲೇ ಇವತ್ತು ಮಾತಾಡಿದ್ದು ನಾವು. ಈಗ ನಾನು ಮಾಡಿದ್ದು ಗೊತ್ತಿರಲಿಲ್ವಾ ನಿಮಗಿದು? ಇಲ್ಲ, ನಾವು ಕಾಯಿಗಳು ಮಾಡ್ಸಿರೋದು ಅಂದ್ಕೊಂಡೆ ಇದ್ದಿದ್ದು. ನಾವು ಅವರು ನಮ್ಮ ತಮ್ಮ ಅವರು ಮಾತಾಡಿದ್ವಿ. ಸಾಮಾನ್ಯ ಕಾಯಾಗಿ ಮಾಡ್ಸಿರ್ಬೇಕು, ಕೇಳೋಣಪ್ಪ ಅಂತಂದು ಮಾಮೂಲು ಫೋನ್ ಮಾಡ್ತೀವಿ. ಇದೇನೋ ಇದು ಏರೋ ಹೇಳಿ ಬಂದಿದ್ದು.